ಎಲ್ರಿಗೂ ನಮಸ್ಕಾರ. ನಾನು ಅನಿತಾ. ನಾನಿವತ್ತು ಎಲ್ರಿಗೂ ಬೇಕಾಗಿರ್ತಕ್ಕಂಥ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಅದೇ ನಮ್ಮ ಕರಲ ಜಾಮೂನ್ ಜ್ಯೂಸ್. ಈ ಕರಲ ಜಾಮೂನ್ ಜ್ಯೂಸ್ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಕರಲ ಜಾಮೂನ್ ಜ್ಯೂಸು ಯಾವ ರೋಗಕ್ಕೆ ತಗೋತೀವಿ, ಹೇಗೆ ತಗೋಬೇಕು, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಡಯಾಬಿಟಿಸ್ ನಮ್ಮ ಇಂಡಿಯಾವನ್ನು ಡಯಾಬಿಟಿಸ್ ಕ್ಯಾಪಿಟಲ್ ಅಂತಲೇ ಕರೀತಾರೆ. ಯಾಕಂದರೆ ಯಾರ ಮನೆಯಲ್ಲಿ ಶುಗರ್ ಇಲ್ಲದೆ ಇದ್ದರೂ ಇಲ್ಲ ಅಂತ ಹೇಳುವಾಗ ಇಲ್ಲ. ಯಾಕೆ ಒಂದು ಊರಲ್ಲಿ ತೊಗೊಂಡ್ರಂತೂ ಕಾಲು ಭಾಗ ಜನರಷ್ಟು ಈ ರೋಗದಿಂದ ಬಳತಕ್ಕಂಥವ್ರು ಸಿಗ್ತಾರೆ. ಅದಕ್ಕೋಸ್ಕರನೇ ನಮ್ಮ ಇಂಡಿಯಾವನ್ನು ಡಯಾಬಿಟಿಸ್ ಕ್ಯಾಪಿಟಲ್ ಅಂತಲೇ ಕರಿತೀವಿ. 460 ಮಿಲಿಯನ್ಸ್ ಜನರಿಗೆ ಈ ಶುಗರ್ ಇದೆ. ಹಾಗಿದ್ರೆ ಇನ್ನೊಂದು ಸರ್ವೆ ಪ್ರಕಾರ 2045 700 ಮಿಲಿಯನ್ಸ್ ಅಷ್ಟು ಜನರಿಗೆ ಈ ಡಯಾಬಿಟಿಸ್ ಬರುತ್ತೆ ಅಂತ ಒಂದು ಸರ್ವೆ ಕೂಡ ಹೇಳ್ತಾ ಇದೆ. ಹಾಗಿದ್ರೆ ಈ ಡಯಾಬಿಟಿಸ್ ಬಂದರೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಾದರೆ, ಈ ಡಯಾಬಿಟಿಸ್ ಬಂತು ಅಂದರೆ ನಮ್ಮ BP ಹೆಚ್ಚಾಗೋದಾಗಿರ್ಬೋದು, ನಮಗೆ ಕಡಿಮೆ ಆಗೋದಾಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ಮು, ಈ ರೀತಿ ಪ್ರಾಬ್ಲಮ್ಗಳು ಹೆಚ್ಚಾಗ್ತಾ ಹೋಗುತ್ತವೆ. ಹಾಗಿದ್ರೆ ಈ ಡಯಾಬಿಟಿಸ್ ಯಾಕೆ ಬರುತ್ತೆ ಅಂದರೆ, ಈ ಡಯಾಬಿಟಿಸು ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆದರೆ ಬರ್ತಾ ಹೋಗುತ್ತೆ. ಹಾಗಿದ್ರೆ ಕೃತಕವಾಗಿ ತುಂಬ ಜನರಿಗೆ ಇನ್ಸುಲಿನ್ ಕೊಡ್ತಾರೆ. ಹಾಗಿದ್ರೆ ಇನ್ಸುಲಿನ್ ನಾವು ತಿಂತಕ್ಕಂಥ ಆಹಾರದಲ್ಲಿ ಸಿಗುತ್ತಾ ಅಂತ ನೋಡೋದಾದರೆ, ನಾವು ತಿಂತಕ್ಕಂಥ ಆಹಾರದಲ್ಲಿ ಹಾಗಲಕಾಯಿ ಮತ್ತು ನೇರಳೆ ಹಣ್ಣಿನಲ್ಲಿ ಸಿಗುತ್ತೆ ಇದು. ಅದಕ್ಕೋಸ್ಕರನೇ ನಮ್ಮ ಮೋದಿ ಕೇರ್ನಲ್ಲಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಂದಿರೋದು ಇದೇ ಕರಲ ಜಾಮೂನ್ ಜ್ಯೂಸ್. ನಾನು ಇವಾಗ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕರಲ ಅಂದರೆ ಹಾಗಲಕಾಯಿಯಲ್ಲಿ ನಮಗೆ ಅತಿ ಹೆಚ್ಚಾಗಿ ಈ ಕ್ಯಾಲ್ಸಿಯಂ ಸಿಗುತ್ತೆ. ನಮಗೆ ಪಾಲಕ್ ಸೊಪ್ಪಿನಕ್ಕಿಂತ ಹೆಚ್ಚಾಗಿ ಕ್ಯಾಲ್ಸಿಯಂ ಇದರಲ್ಲಿ ಸಿಗುತ್ತೆ. ಮತ್ತು ಇನ್ಸುಲಿನ್ ಪ್ರಮಾಣ ಜಾಸ್ತಿ ಇರುತ್ತೆ. ನಮ್ಗೆ ಇನ್ಸುಲಿನ್ ಪ್ರಮಾಣ ಜಾಸ್ತಿ ಇದೆ ಅಂದರೆ ಹಾಗಲಕಾಯಿ ನಾವು ಹಾಗೆ ತಿಂದರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಲಿಮಿಟಾಗೆ ತಗೋಬೇಕಾಗುತ್ತೆ. ಮತ್ತು ಪೊಟ್ಯಾಷಿಯಮ್ ಸಿಗುತ್ತೆ. ಇದೆಲ್ಲ ವಿಟಮಿನ್ಸು ಮತ್ತು ಪ್ರೋಟೀನ್ಗಳೆಲ್ಲ ನಮಗೆ ಹಾಗಲಕಾಯಲ್ಲಿ ಸಿಗುತ್ತೆ. ಮತ್ತು ಜಾಮೂನ್ ಅಂದರೆ ನೇರಳೆ ಹಣ್ಣು, ಜಂಬೂ ಫಲ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ನೇರಳೆ ಹಣ್ಣಿನ ಬೀಜನ್ನು ಪೌಡ್ರ್ ಮಾಡಿಬಿಟ್ಟು ಕಷಾಯ ಮಾಡಿ ಕುಡಿತಾ ಇದ್ರು. ಆದರೆ ನಮ್ಮ ಮೋದಿ ಕೇರಲ್ಲಿ ಈ ನೇರಳೆ ಹಣ್ಣಿನ ಬೀಜ ಹಾಗಲಕಾಯಿಂದಲೇ ಮಾಡಿರ್ತಕ್ಕಂಥ ಜ್ಯೂಸು, ಇದೆರಡರೂ ತೊಗೊಳೋದ್ರಿಂದ ನಮಗೆ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ. ಈ ನೇರಳೆ ಹಣ್ಣಿನ ಬೀಜ ಏನೇನು ಕೆಲಸ ಮಾಡುತ್ತೆ ಅಂದರೆ, ನೇರಳೆ ಹಣ್ಣಿನ ಬೀಜದಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಬಂದು ನಮ್ಮ ದೇಹದಲ್ಲಿ ವೀಕ್ನೆಸ್ನ ಕಡಿಮೆ ಮಾಡುತ್ತೆ. ಅದಲ್ಲದೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಮ್ ಇದೆ, ಇದೆಲ್ಲ ಇದೆ. ಇವೆರಡನ್ನು ತಗೊಳೋದ್ರಿಂದ ನಮಗೆ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ. ಓನ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗಲ್ಲ, ಹಲವಾರು ಪ್ರಾಬ್ಲಮ್ಗಳು ಕ್ಲಿಯರ್ ಆಗ್ತವೆ. ಹಾಗಿದ್ರೆ ಯಾವ್ಯಾವ ಪ್ರಾಬ್ಲಮ್ ಇದನ್ನು ತಗೊಳೋದ್ರಿಂದ ಕ್ಲಿಯರ್ ಆಗುತ್ತೆ ಅನ್ನೋದಾದರೆ, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ ಇದು ಆಚೆ ಆಗುತ್ತೆ, BP ಕಂಟ್ರೋಲ್ ಮಾಡುತ್ತೆ, ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ. ಅದಲ್ಲದೆ ಫೈಲ್ಸ್ ಪ್ರಾಬ್ಲಮ್ ಅಂದರೆ ಮೂಲವ್ಯಾಧಿ ಸಮಸ್ಯೆ ಯಾರಿಗೆಲ್ಲ ಇದೆ ಅದನ್ನು ನಾವು ಕರಲ ಜಾಮೂನ್ ಜೊತೆ ಇನ್ನೆರಡು ಪ್ರಾಡಕ್ಟ್ ತೊಗೊಳೋದ್ರಿಂದ ಅದು ಸಹ ಕಂಟ್ರೋಲ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮತ್ತು ಕ್ಯಾನ್ಸರ್ ಸೆಲ್ಸ್ ಇದ್ದರೆ ಅದನ್ನೂ ಸಹ ಇವು ಕಂಟ್ರೋಲ್ ಮಾಡುತ್ತೆ. ಮತ್ತು ಚರ್ಮದ ಸಮಸ್ಯೆ ಇರ್ಬೋದು, ಯಾರಿಗೆಲ್ಲ ಪಿಂಪಲ್ಸ್ ಇದೆ, ಪಿಂಪಲ್ಸ್ ಇರೋರು ಇದನ್ನು ಯೂಸ್ ಮಾಡಿದರೆ ಪಿಂಪಲ್ಸ್ ಸಹ ಹೋಗುತ್ತೆ. ಒಂದು ಸಮಸ್ಯೆ ಅಲ್ಲ, ಹಲವಾರು ಸಮಸ್ಯೆಗಳಿಗೆ ಈ ಕರಲ ಜಾಮೂನ್ ಜ್ಯೂಸ್ ತಗೋಬೋದು. ಶುಗರ್ ಇದ್ದವ್ರು ಮಾತ್ರ ಅಲ್ಲ, ಶುಗರ್ ಇಲ್ಲದೇ ಇರೋರು ಸಹ ಇದನ್ನು ತಗೋಬೋದು. ಹಾಗಿದ್ರೆ ಇದನ್ನು ಹೇಗೆ ತಗೊಳೋದು ಅನ್ನೋದಾದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರಲ್ಲಿ 30 ml ಅಷ್ಟನ್ನೇ ಇದನ್ನು ತಗೋಬೇಕಾಗುತ್ತೆ. ಇದರಲ್ಲಿ 30 ml ತಗೋಬೇಕು ಬೆಳಿಗ್ಗೆ ಮತ್ತು ಸಂಜೆ. 30 ml ತಗೊಳೋದ್ರಿಂದ ನಮಗೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಮತ್ತು ನನಗೆ ಹೇಳಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ. ನಮಗೆ ಬೇಗವಾಗಿ ನಮ್ಗೆ ಶುಗರ್ ಲೆವೆಲ್ ಕಂಟ್ರೋಲ್ ಬರಬೇಕಂದ್ರೆ ನಮಗೆ ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಇದೆ, ಗಿಲಾಯಿ ಅಂದರೆ ಅಮೃತ ಬಳ್ಳಿಯಿಂದ ಮಾಡಿರ್ತಕ್ಕಂಥ ಟ್ಯಾಬ್ಲೆಟ್. ಇವೆರಡು ತಗೊಂಡ್ರೆ ನಮ್ಗೆ ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ಮತ್ತು ಇದನ್ನು ಯಾರ್ಯಾರು ತಗೋಬಾರ್ದು ಅನ್ನೋದಾದರೆ, ಇದನ್ನು ಹಾಲುಣಿಸ್ತಕ್ಕಂಥ ತಾಯಂದಿರು ಮತ್ತು ಪ್ರೆಗ್ನೆಂಟ್ ಲೇಡೀಸ್ ತಗೋಬಾರ್ದು. 8 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಇದನ್ನು
ತಗೋಬಾರ್ದು, ಉಳಿದವರು ಎಲ್ಲರೂ ತಗೋಬಹುದು. ಇದನ್ನ ವಂಡರ್ಫುಲ್ ರಿಸಲ್ಟ್ ಬಂದಿದೆ. ನಾನು ತುಂಬ ಜನರಿಗೆ ಇದನ್ನು ಶೇರ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಸಹ ಬಂದಿದೆ.